ಇವ ಏಕಾಏಕಿ ನಿನ್ನೆ ರಾತ್ರಿ ಕಡಬಕ್ಕೆ ಬಂದು ಈಗ ಮಾಹಿತಿ ಏನು ಸಿಗ್ತಾ ಇದೆ ಅಂದರೆ ಅದೇ ಶಾಲೆಯ ಅದೇ ಕಾಲೇಜಿನ ಯೂನಿಫಾರ್ಮ್ ಅನ್ನು ಧರಿಸಿ ಬೆಳಿಗ್ಗೆ ಬಂದು ಈ 3 ವಿದ್ಯಾರ್ಥಿಗಳ ಮೇಲೆ ಆಸಿಡ್ ಅಟ್ಯಾಕ್ ಅನ್ನು ಮಾಡ್ತಾನೆ. ಯಾಕೆಂದರೆ CC ಕ್ಯಾಮರಾ ಎಲ್ಲ ಇತ್ತು, ಅದನ್ನು ಕೂಡ ತೆಗೆದೇ ಅವರು ಐಕ್ಯವನ್ನು ಮಾಡಿದ್ದಾರೆ, ಮುಸ್ಕು ಹಾಕಿಕೊಂಡು ಬಂದು ಮಾಡಿದ್ದು. ಇನ್ನೊಬ್ಬ ಕೂಡ ಇದ್ದಂಥ ಮಾಹಿತಿ ಉಂಟು. ಕಂಡೀಷನ್ ಒಬ್ಬಳಿಗೆ ಸ್ವಲ್ಪ ಚಿಂತಾಜನಕ ಇದೆ. ಹುಡುಗ ನಮಗೆ ಯಾವುದೇ ಮಾಹಿತಿ ಇಲ್ಲ, ನಮ್ಮ ಊರವನಲ್ಲ ಅವನು. ಇಂದು ಬೆಳಿಗ್ಗೆ 9:45 ಗಂಟೆಗೆ ಕಡಬ ಜೂನಿಯರ್ ಕಾಲೇಜಿನಲ್ಲಿ PUCಯ ಎಕ್ಸಾಮ್ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಜಗಲಿಯಲ್ಲಿ ಕೂತ್ಕೊಂಡಿದ್ದಂತಹ 3 ವಿದ್ಯಾರ್ಥಿಗಳ ಮೇಲೆ ಆ್ಯಸಿಡನ್ನು ಎರಚಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಅಲ್ಲಿಯ ಲೆಕ್ಚರರ್ ನನಗೆ ದೂರವಾಣಿ ಮೂಲಕ ತಿಳಿಸಿದ ಪ್ರಕಾರ ನಾನು ಆಸ್ಪತ್ರೆಗೆ ಹೋದಾಗ ಒಂದು ವಿದ್ಯಾರ್ಥಿಗೆ ಹೆಚ್ಚಿನ ಗಂಭೀರವಾಗಿ ಆ್ಯಸಿಡ್ ಬಿದ್ದಿತ್ತು, ಇನ್ನಿಬ್ಬರಿಗೂ ಕೂಡ ಸ್ವಲ್ಪ ಬಿದ್ದಿತ್ತು. ಕೂಡಲೇ ಅಲ್ಲಿ ಫಸ್ಟ್ ಏಡನ್ನು ಮಾಡಿ ಹೆಚ್ಚಿಗೆ ಗಾಯ ಆದಂಥ ವಿದ್ಯಾರ್ಥಿಯನ್ನು ಮಂಗಳೂರು AJ ಆಸ್ಪತ್ರೆಗೆ ನಾವು ಆ್ಯಂಬುಲೆನ್ಸಲ್ಲಿ ತಂದಿದ್ದೇವೆ. ಇನ್ನೊಬ್ಬಳನ್ನು ಕೂಡ ಬೇರೊಂದು ಆ್ಯಂಬುಲೆನ್ಸಲ್ಲಿ ಇಲ್ಲಿಗೆ ತಂದು ಈಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಅಡ್ಮಿಟ್ ಮಾಡಿದ್ದೇವೆ. ಒಬ್ಬಳದ್ದು ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದೆ, ಮತ್ತಿಬ್ಬರದ್ದು ಅಷ್ಟು ಯಾವ ರೀತಿ ಆ್ಯಕ್ಸಿಡೆಂಟ್ ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಅದರ ಬಗ್ಗೆ ಅಂತೂ ಅದು ಬೇಕಂತಲೇ ತಂದು ಹಾಕಿದ ಹಾಗೆ ಉಂಟು. ಯಾಕೆಂದರೆ CC ಕ್ಯಾಮರಾ ಎಲ್ಲ ಇತ್ತು, ಅದನ್ನು ಕೂಡ ತೆಗೆದೇ ಅವರು ಈ ಕೃತ್ಯವನ್ನು ಮಾಡಿದ್ದಾರೆ, ಮುಸ್ಕು ಹಾಕಿಕೊಂಡು ಬಂದು ಮಾಡಿದ್ದು. ಇನ್ನೊಬ್ಬ ಕೂಡ ಇದ್ದಂಥ ಮಾಹಿತಿ ಉಂಟು, ಸರಿಯಾದ ಮಾಹಿತಿ ನನಗೆ. ಒಬ್ಬರು 3 ಒಟ್ಟೊಟ್ಟಿಗೆ ಕೂತ್ಕೊಂಡು ಪರೀಕ್ಷೆಗೆ ಓದ್ತಾ ಇದ್ದರು. ಪರೀಕ್ಷೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ, 9:45ಕ್ಕೆ ಓದ್ತಾ ಇರುವಂಥ ಸಂದರ್ಭ, ಹೊರಗಡೆ ಜಗಲಿಯಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು. ಹೌದು, ಮೇಯ್ನ್ ಯಾರು ಆ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಆ ಹುಡುಗಿಗೆ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಇನ್ನೆಲ್ಲ ಬಾಕಿಯೆಲ್ಲ ವಿಚಾರಗಳು ಇನ್ನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಏನು ನಮಗೆ ನಾವು ಒಟ್ಟಿಗೆ ಬಂದಿದ್ದು ಯಾವುದೇ ಮಾಹಿತಿ ಇಲ್ಲ. ಎಲ್ಲ ಕಡಬ ತಾಲೂಕು ಕೋಡಿಂಬಾಲ ಗ್ರಾಮ ಮತ್ತು ನೂಜಿಪಾಳ್ತಿಲ ರೆಂಜಿಲಾಡಿ ಗ್ರಾಮದವರು. ಹುಡುಗ ನಮಗೆ ಯಾವುದೇ ಮಾಹಿತಿ ಇಲ್ಲ, ನಮ್ಮ ಊರವನಲ್ಲ ಅವನು. ಬಾಕಿ ಮಾಹಿತಿ ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕಷ್ಟೇ. ಮಲ್ಲಾಪುರಂ ಜಿಲ್ಲೆಯ ಅಭಿನ್ ಅಂತ ಹೇಳುವವನು ಅದೇ ಶಾಲೆಯ ಯೂನಿಫಾರ್ಮನ್ನು ಧರಿಸಿ ಅವನಿಗೂ ಕಡಬಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿನ ತಂದೆ ಹಾಗೂ ತಾಯಿ ಮಲ್ಲಾಪುರಂ ಜಿಲ್ಲೆಯವರು. 20 ವರ್ಷಕ್ಕಿಂತ ಮುಂಚೆ ಅವರು ಕಡಬದಲ್ಲೇ ಮನೆ ಮಾಡಿ ಕಡಬದಲ್ಲಿ ವಾಸ ಮಾಡ್ತಿದ್ದಾರೆ. ಅವಳ ತಂದೆಯನ್ನು ಮಂಗಳೂರಿನ ಬಜ್ಪೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ ಏಕಾಏಕಿ ನಿನ್ನೆ ರಾತ್ರಿ ಕಡಬಕ್ಕೆ ಬಂದು ಈಗ ಮಾಹಿತಿ ಏನು ಸಿಗ್ತಾ ಇದೆ ಅಂದರೆ ಅದೇ ಶಾಲೆಯ ಅದೇ ಕಾಲೇಜಿನ ಯೂನಿಫಾರ್ಮನ್ನು ಧರಿಸಿ ಬೆಳಿಗ್ಗೆ ಬಂದು ಈ 3 ವಿದ್ಯಾರ್ಥಿಗಳ ಮೇಲೆ ಆಸಿಡ್ ಅಟ್ಯಾಕನ್ನು ಮಾಡ್ತಾನೆ. ಇವನಿಗೆ ಆ್ಯಸಿಡ್ ಇಲ್ಲಿಂದ ಸಿಕ್ಕಿತ್ತು, ಇವನಿಗೆ ಯೂನಿಫಾರ್ಮ್ ಇಲ್ಲಿಂದ ಸಿಕ್ಕಿತ್ತು. ಈ ರೀತಿಯಲ್ಲಿ ಪೊಲೀಸ್ನವರು ತಕ್ಷಣ ಇನ್ವೆಸ್ಟಿಗೇಷನ್ ಮಾಡಿ ಕಡಬ ತಾಲೂಕಿನ ಸರ್ಕಾರಿ ಈ ಒಂದು ಕಾಲೇಜಲ್ಲಿ ನಡೆದಂಥ 3 ಹೆಣ್ಮಕ್ಕಳ ಮೇಲೆ ನಡೆದಂಥ ಈ ಒಂದು ದುರ್ಘಟನೆಯನ್ನು ನಾವೆಲ್ಲರೂ ಖಂಡಿಸ್ತೇವೆ. ಯಾರೋ ದುಷ್ಕರ್ಮಿಗಳು ಬಂದು ಅವರ ಮೇಲೆ ಆ್ಯಸಿಡ್ ಎರಚಿದ್ದಾರೆ. ಮಕ್ಕಳ ಮನಸ್ಸು ಯಾವ ಹಂತದ ಮೇಲೆ ಹೋಗ್ತಾ ಇದೆ ಅನ್ನೋದನ್ನು ಇವತ್ತು ನಾವೆಲ್ಲರೂ ಅವಲೋಕಿಸಬೇಕಾಗ್ತದೆ. ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು. ನನಗೂ ಅದರ ಬಗ್ಗೆ ಬೆಳಗ್ಗೆ ಮಾಹಿತಿ ಬಂದಿದೆ. ನಮ್ಮ ಮಂಗಳೂರಿನ SP ಅವರು ಕೂಡ ಫೋನ್ ಮಾಡಿ ಹೇಳಿದ್ರು, ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡಗಳು ಕೂಡ ಫೋನ್ ಮಾಡಿ ಹೇಳಿದ್ದಾರೆ. ಅತ್ಯಂತ ಒಂದು ಕ್ರೂರವಾದಂಥ ಘಟನೆ. ಅದು ಒಂದು ಹುಡುಗಿಯ ಮೇಲೆ ಕೇರಳದಿಂದ ಬಂದು ಇಲ್ಲಿ ಮಾಡೋಗಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಪೊಲೀಸರ ತನಿಖೆ ಮಾಡ್ತಾ ಇದೆ, ಯಾವ ಉದ್ದೇಶದಿಂದ ಮಾಡಿದ್ದಾರೆ. ಬಹುಶಃ ಅದಕ್ಕೆ ಒಂದೇನೆಂದರೆ ಹುಡುಗಿಯರ ಮೇಲೆ, ಹೆಣ್ಮಕ್ಳ ಮೇಲೆ ಈ ಥರದ ಒಂದು ದಾಳಿ ಮಾಡುವಂಥದ್ದು ಇದೆಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ಒಂದು ಅತ್ಯಂತ ನೋವಿನ ಸಂಗತಿ. ಅವ್ರ ಮೇಲೆ ಈ ರೀತಿಯಾದಂಥ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಏನೋ ಕೋಪ ಇದ್ದಿದ್ದಕ್ಕೋಸ್ಕರ ಈ ಥರ ಮಾಡುವಂಥದ್ದು ನಿಜವಾಗ್ಲೂ ಕೂಡ ತಲೆ ತಗ್ಸುವಂಥ ವಿಷಯ. ಆಗಲೇ ಪೊಲೀಸವರು ಅವ್ರು ಯಾರು ಮಾಡಿದ್ದಾರೆ ಅಂತ ಕೂಡ ಅವ್ರಿಗೆ ಗೊತ್ತಾಗಿದೆ ಅಂತ ನನಗೆ ಹೇಳಿದ್ರು. ಮತ್ತು ಅವ್ರನ್ನ ಆದಷ್ಟು ಬೇಗ ಹಿಡಿತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹುಡುಗಿಯ ಆರೋಗ್ಯ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತು ಅವ್ರಿಗೆ ಆದಷ್ಟು ಅವ್ರಿಗೆ ಸಹಜ ಜೀವನಕ್ಕೆ ಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ನಾವು ಕೊಡಬೇಕು.